ಅಷ್ಟೊತ್ತಿಗೆ ಯಾರಾದ್ರೂ ಸಿಕ್ಕಿದ್ರಾ? ನಮ್ಮ ರೂಮಲ್ಲಿ ಯಾರೂ ಇಲ್ಲ. ಮೇಲ್ಗಡೆ ಹಾಲಲ್ಲಿ ಕೂಡ ನೋಡಿದ್ವಿ, ಯಾರು ಕಾಣಿಸ್ಲಿಲ್ಲ. ನಮ್ಮ ರೂಮಲ್ಲಿ ಕೂಡ ಯಾರೂ ಇಲ್ಲಮ್ಮ. ಬಾತ್ರೂಮಲ್ಲಾಗ್ಲಿ, ಮಂಚದ ಕೆಳಗಾಗ್ಲಿ, ಕರ್ಟನ್ ಹಿಂದೆ ಆಗ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಅವನಿ ಹೇಳಿದ್ದು ಸುಳ್ಳು ಅಮ್ಮಮ್ಮ. ಅದ್ರಲ್ಲಿ ಅನುಮಾನನೇ ಇಲ್ಲ. ಇವಾಗ ನನ್ನ ಡಾರ್ಲಿಂಗ್ ಕೂಡ ಬಂದು ಯಾರು ಇಲ್ಲ ಅಂತ ಹೇಳ್ತಾಳೆ, ನೋಡ್ತಾ ಇರಿ. ನಿಹಾರಿಕಾ ಇನ್ನೂ ಬಂದಿಲ್ಲ, ಯಾಕೆ? ನೀನು ಹೋಗಿ ನೋಡ್ಕೊಂಡ್ ಬಾ ಕೃಷ್ಣ. ಸರಿ ಅಣ್ಣ. ಬೇಡ, ನೀನಿರು ಬಾವ, ನಾನೇ ಹೋಗ್ತೀನಿ. ಹೊರಗಡೆ ಬನ್ನಿ ಬನ್ನಿ. ಆ ಕ್ಯಾಪ್ನೆಲ್ಲ ತೆಗಿರಿ. ತೆಗೆದೇ ಹೋದ್ರೆ ಮನೆಯವ್ರನ್ನೆಲ್ಲ ಕರಿಬೇಕಾಗತ್ತೆ. ಬಂದು ಇಬ್ರಿಗೂ ಸರಿಯಾಗಿ ಹೊಡಿತಾರೆ. ನಿಮ್ಮಿಬ್ರು ಮುಖ ನೋಡ್ತಿದ್ರೆ ಅಮ್ಮನವ್ರ ವಿಗ್ರಹನ ಕಳ್ತನ ಮಾಡಕ್ ಬಂದಿರೋ ಹಾಗೆ ಕಾಣಿಸ್ತಾ ಇದ್ದೀರಾ. ಹಲೋ, ಹೋದ ಕೆಲಸ ಏನಾಯ್ತು? ಇನ್ನು ಯಾಕೆ ಬಂದಿಲ್ಲ? ನಮ್ಮ ಹುಡುಗರು ಒಳಗಡೆ ಹೋಗಿ ತುಂಬಾ ಹೊತ್ತಾಯ್ತು ಸರ್. ಅವರಿಗೋಸ್ಕರನೇ ವೇಟ್ ಮಾಡ್ತಿದ್ದೀವಿ. ಓಕೆ, ಬೇಗ ಪೂರ್ತಿ ಮಾಡ್ಕೊಂಡು ಸಕ್ಸಸ್ಫುಲ್ ಆಗಿ ಬನ್ನಿ. ಓಕೆ ಸರ್. ನೀವು ಒಳಗಡೆ ಬಂದಿದ್ದೀರಾ ಅಂತ ಈ ಮನೆ ಚಿಕ್ಕ ಸೊಸೆ ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದ್ಲು. ನೀವು ಈ ಮನೆಯವ್ರಿಗೆ ಸಿಕ್ಕಾಕೊಳ್ದೇ ಇರೋ ಹಾಗೆ ಇರಬೇಕು ಅಂದ್ರೆ ನಾನು ಹೇಳ್ದ ಹಾಗೆ ಮಾಡಿ. ನನ್ನ ಜೊತೆ ಬನ್ನಿ. ಈ ಕಡೆಯಿಂದ ಇಳಿದು ಹೊರಟು ಹೋಗಿ. ಥ್ಯಾಂಕ್ಸ್ ಮೇಡಮ್. ಅಮ್ಮನವ್ರ ವಿಗ್ರಹನ ಕಳ್ತನ ಮಾಡೋದು ಅಷ್ಟು ಚಿಕ್ಕ ವಿಷಯ ಅಲ್ಲ. ಸತ್ತು ಹೋಗ್ತೀರಾ. ಇನ್ನೊಂದ್ಸಲ ಇಂಥ ಕೆಲಸಗಳನ್ನ ಮಾಡಬೇಡಿ. ಬೇಗ ಹೋಗಿ. ಏನಾಯ್ತು? ಬರೀ ಕೈಲೇ ಬಂದಿದ್ದೀರಾ? ವಿಗ್ರಹ ಎಲ್ಲಿ? ಸರ್, ಪ್ಲಾನ್ ಮಿಸ್ ಆಯ್ತು. ನಾವ್ ಇಲ್ಲಿಂದ ಬೇಗ ಹೋಗ್ಬೇಕು. ಬನ್ನಿ ಸರ್. ಸರ್ ಬನ್ನಿ ಸರ್. ಬನ್ನಿ ಸರ್, ಬನ್ನಿ. ನೀನ್ ಹೇಳ್ದ ಹಾಗೆ ಹೋಗಿ ನೋಡ್ದೆ. ನನ್ನ ರೂಮಲ್ಲಿ ಕೂಡ ಯಾರೂ ಇಲ್ಲ. ನೀನು ನಿನ್ನ ರೂಮಲ್ಲಿ ಅಲ್ದೇನೆ ಇಲ್ಲಿ ಯಾಕಿದ್ದೆ? ಹಾ, ರೂಮ್ ಒಂದೇ ಅಲ್ಲದೆ ಬಾಲ್ಕನಿ ಕಡೆ, ಲಾನ್ ಕಡೆಗೆಲ್ಲ ನೋಡಿ ಹುಡುಕ್ತಾ ಇದ್ದೀನಿ. ನಿನ್ ಕತೆ ಅತ್ತೆಯವ್ರ ಮುಂದೆ ತೀರ್ಮಾನ ಆಗತ್ ಬಿಡು. ನಡಿ. ಏನಾಯ್ತು ಬಂಗಾರ? ನನ್ನ ರೂಮಲ್ಲಿ ಕೂಡ ಯಾರೂ ಇರಲಿಲ್ಲ. ಕಳ್ಳರು ಬಂದಿಲ್ಲ ಅಂತ ಗೊತ್ತಾಯ್ತಲ್ವಾ? ಆ ಕಾರಣ ಹೇಳಿ ಬೇಕು ಅಂತಾನೆ ಇವರಿಬ್ರು ಮನೆ ಒಳಗೆ ಬಂದಿದ್ದಾರೆ. ಅಂದ್ರೆ ಅಮ್ಮೋರ್ ವಿಗ್ರಹನ ಏನೋ ಮಾಡ್ಬೇಕು ಅಂತಾನೆ ಬಂದಿದ್ರಾ? ಅಷ್ಟೇ ಅಲ್ವಾ ಮತ್ತೆ? ಬೆಳಿಗ್ಗೆ ಅಮ್ಮನವ್ರ ಮುಂದೆ ಅಖಂಡ ದೀಪ ಆರತಿ ಆರ್ ಹೋದಾಗ ನೀವೇನಂದ್ರಮ್ಮ? ಅವನಿ ಇದ್ದಿದ್ರೆ ಚೆನ್ನಾಗಿರೋದು, ಏನಾದ್ರೂ ಪರಿಹಾರ ಹೇಳ್ತಿದ್ಲು ಅಂದ್ರಿ. ಅವನಿ ಎಂಥವಳು ಅರ್ಥ ಆಯ್ತಲ್ಲ. ಅವನಿ ಮಾಡ್ತಾ ಇರೋ ಕೆಲ್ಸಗಳಿಗೆ
ಮನೆ ವಾರಸ್ದಾರ ಆಗಿರೋ ಶ್ರೀಕರ್ ಅವ್ರು ಬೇರೆ ಸಪೋರ್ಟ್ ಮಾಡ್ತಿದ್ದಾರೆ. ಅಮ್ಮ, ಫ್ಯೂಚರಲ್ಲಿ ಅವನಿಯಿಂದ ಅಮ್ಮವರಿಗೆ ಏನಾದರೂ ಅಪಾಯ ಆಗುತ್ತೆ ಅಂತ ನಾನು ಹೇಳಿದಾಗ ನೀನು ನಂಬಿದ್ಯಾ ಅಮ್ಮ? ಅವನಿ ಅಮ್ಮವರನ್ನ ಕಾಪಾಡೋ ವ್ಯಕ್ತಿನೇ ಹೊರತು ಅಮ್ಮವರಿಗೆ ಹಾನಿ ಮಾಡೋ ವ್ಯಕ್ತಿ ಅಲ್ಲ ಅಂತ ನೀನು ಹೇಳಿದೆ ಅಲ್ವಾ? ಇವಾಗ ಏನಾಯ್ತಮ್ಮ? ಅಮ್ಮ ಹೇಳಿದ್ದು ನಿಜ. ಅವನಿ ಯಾವತ್ತೂ ಅಮ್ಮನವರಿಗೆ ಹಾನಿ ಮಾಡೋದಿಲ್ಲ. ಅವಾಗ ಯಾವಾಗ್ಲೂ ಅಮ್ಮನವ್ರ ವಿಗ್ರಹನ ಕಾಪಾಡಿದ್ಲು ಅಂತ ಹೇಳಿ ಜೀವನ ಪೂರ್ತಿಯ ಕ್ರೆಡಿಟ್ ಅಲ್ಲಿ ಬದುಕಬೇಕು ಅಂತ ಅನ್ಕೊಂಡಿದ್ದೀರಾ? ಅವಾಗ ಅಂದ್ರೆ ಅತ್ತೆ ಅವ್ರ ಮೆಚ್ಚುಗೆ ಪಡೆಯೋದಕ್ಕೆ ಹಾಗೆ ಮಾಡಿದ್ಲು. ಎಲ್ಲರೂ ಇಷ್ಟ ಬಂದ ಹಾಗೆ ಮಾತಾಡಬೇಡಿ. ಬಾವಾ, ಇನ್ ನಾವ್ ಏನ್ ಹೇಳಿದ್ರು ನಂಬೋ ಸ್ಥಿತಿನಲ್ಲಿಲ್ಲ. ನಂಬಿಕೆ ಸುಮ್ಮನೆ ಬರೋದಿಲ್ಲ ಅವನಿ. ಆಧಾರ ಸಾಕ್ಷಿ ಇರಬೇಕು. ಆಧಾರ ಇಲ್ದೇ ಇರೋದು ಸುಳ್ಳಾಗೋಗತ್ತಾ? ಸಾಕ್ಷಿ ಇಲ್ದೇ ಇರೋದು ನಿಜ ಆಗ್ದೇನೆ ಹೋಗುತ್ತಾ? ಕಳ್ಳರು ಮನೆಗೆ ನುಗ್ಗಿದ್ದಾರೆ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ ಅವನಿ. ಅದಕ್ಕೆ ಸಾಕ್ಷಿ ಆಧಾರಗಳು ಬೇಕಾಗುತ್ತೆ. ಮನುಷ್ಯನ್ ಮೇಲಿರೋ ನಂಬಿಕೆನೆ 100 ಆಧಾರಗಳಿಗೆ 1000 ಸಾಕ್ಷಿಗಳಿಗೆ ಸಮಾನ ಮಾವ. ಒಬ್ಬ ವ್ಯಕ್ತಿ ಮೇಲೆ ಎಲ್ಲರಿಗೂ ಒಂದೇ ತರದ ಅಭಿಪ್ರಾಯ ಇರೋದಿಲ್ಲ ಅವನಿ. ಅದಕ್ಕೆ ನಾವು ಹೇಳಿದ್ದನ್ನ ನಿರೂಪಿಸ್ಬೇಕು. ಆ ಕಳ್ಳರು ಸಿಕ್ಕಿದ್ರೆ ಇದೇ ಬಾಯಿಗಳು ಮುಚ್ತಾ ಇತ್ತು, ನಿಮ್ ಬಾಯಿ ಹೊಗಳ್ತಾ ಇತ್ತು. ಏನ್ ಮಾಡು ಅಂತೀರಾ? ನಮ್ ಟೈಮ್ ಚೆನ್ನಾಗಿಲ್ವಲ್ಲ, ಅದಕ್ಕೆ ಎಲ್ರ ಹತ್ರ ಅನ್ನಿಸ್ಕೋಬೇಕಾಗಿದೆ. ಒಂದ್ ಮಾತು ಅನ್ನಿಸ್ಕೊಂತಾ ಇದ್ರೆ ಅವ್ರೇನ್ ಕೆಟ್ಟೋರಾಗ್ಬಿಡಲ್ಲ ಅಲ್ವಾ? ಇಷ್ಟು ನಡೆದ ಮೇಲೂ ಕೂಡ ಸಿಂಪತಿ ವರ್ಕೌಟ್ ಮಾಡ್ಕೋಬೇಕು ಅಂತ ಹೇಗ್ ಪ್ರಯತ್ನಿಸ್ತಿದ್ದಾಳ ನೋಡಿ. ಅಲ್ಲ ಅತ್ತೆ, ಅವನಿನ ನೀವು ತಲೆ ಮೇಲೆ ಇಟ್ಕೊಳ್ಬೇಕು ಅಂತ ಅನ್ಕೋತಿದ್ದೀರಾ. ಅವನಿ ಮಾತ್ರ ಅವಾಗವಾಗ ತನ್ನ ಬುದ್ಧಿನ ತೋರಿಸ್ತಾನೆ ಇರ್ತಾಳೆ. ನನ್ನ ಜಾತಕದ ವಿಷಯದಲ್ಲಿ ಸುಳ್ಳು ಹೇಳಿದ್ಲು, ಇವಾಗ ಕಳ್ಳರು ಬಂದಿದ್ದಾರೆ ಅಂತ ಸುಳ್ಳು ಹೇಳ್ತಿದ್ದಾಳೆ. ಮನೆಯಿಂದ ಹೊರಗಡೆ ಹೋಗಿರೋ ನೀವು ಒಳ್ಳೆ ಕೆಲಸ ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದು ಮನೆ ಒಳಗೆ ವಾಪಸ್ ಬರಬೇಕೇ ಹೊರತು ಹೀಗೆ ಮನೆ ಒಳಗಡೆ ಬರೋದಕ್ಕೆ ಇಲ್ಲ ಸಲದ ಸುಳ್ಳನ್ನ ಹೇಳಬಾರ್ದು. ಇಂಥ ಕೆಲ್ಸಗಳು ಮಾಡಿದ್ರೆ ಹತ್ರ ಅಲ್ಲ, ಇನ್ನೂ ದೂರ ಆಗ್ತೀರಾ. ಇನ್ನು ಹೊರಗಡೆ ಹೋಗಿ. ಏನು ಯೋಚನೆ ಮಾಡ್ತಿದ್ದೀರಾ? ಹೊರಗಡೆ ಹೋಗಿ. ಮನೇಲಿ ಎಲ್ರೂ ಮುಂದೇನು ನಂಗೆ ಅವಮಾನ ಆದ್ರೂ ನಂಗೆ ನೋವಿಲ್ಲ ಅತ್ತೆ. ನೀವು ತುಂಬಾ ಮುದ್ದಾಗಿ ಬೆಳೆಸಿರೋ ನಿಮ್ಮ ಮಗಂಗೆ ಅವಮಾನ ಆಗ್ತಾ ಇದೆ. ನೀವು ಪ್ರೀತಿಯಿಂದ ನೋಡ್ಕೊಂಡಿರೋ ತಮ್ಮಂಗೆ ಅವಮಾನ ಆಗ್ತಾ ಇದೆ. ನಾವು ಅವ್ರಿಗೆಲ್ಲ ದೂರ ಆಗ್ಬಿಟ್ವಿ ಅಂತ ತನ್ನ ಮನೆ ಮುಂದೆ ನಿಂತ್ಕೊಂಡು ಬೇಜಾರು ಮಾಡ್ಕೊಂತ ಇದ್ದ ರಾಮನಂತಹ ನನ್ನ ಗಂಡಂಗೆ ಅವಮಾನ ನಡೀತಾ ಇರೋದಕ್ಕೆ ನನ್ನ ಮನಸ್ಸು ಗಾಯ ಆಗಿದೆ. ನನ್ನ ಗಂಡನ ಅವಮಾನಿಸಿದ ಪ್ರತಿಯೊಬ್ಬರೂ ಕ್ಷಮಿಸು ಅಂತ ಕೇಳೋ ದಿನ ಬರುತ್ತೆ, ಸದ್ಯದಲ್ಲೇ ಬರುತ್ತೆ. ನಿಮ್ಮ ಸೆಂಟಿಮೆಂಟಲ್ ಡೈಲಾಗಿಗೆ ಅಪ್ಪ ಅಮ್ಮನ ಮನ್ಸೇನು ಕರ್ಕೋಗೋದಿಲ್ಲ. ಇವಾಗ ನೀವು ಹೊರಡಿ. ಮೊದಲೇ ರಾತ್ರಿ ಆಗ್ಬಿಟ್ಟಿದೆ, ನಾವು ಬಾಗ್ಲು ಹಾಕೊಂಡು ಮಲ್ಕೊಬೇಕು. ನಡಿ ಬಾವಾ. ಈಗೆಲ್ರೂ ಹೋಗಿ ಮಲ್ಕೊಳ್ಳಿ.
ಅವನಿ ವಾಪಸ್ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿ ತುಂಬಾನೇ ಪ್ರಯತ್ನ ಮಾಡ್ತಾ ಇದ್ದಾಳೆ. ಕಳ್ಳರು ಬಂದಿದ್ದಾರೆ ಅನ್ನೋ ನೆಪದಲ್ಲಿ ನಮ್ಮ ಮನೇಲಿ ಉಳ್ಕೋಬೋದು ಅಂತ ಅನ್ಕೊಂಡಿದ್ಲು. ಅಯ್ಯೋ ದೇವ್ರೆ, ಅವಳು ಮಾಮೂಲಿ ಅಂತೂ ಅಲ್ಲ. ನನ್ನ ಬ್ರದರು ಅವನಿ ಏನು ಹೇಳ್ತಾಳೋ ಅದನ್ನ ಕೇಳಿ ಸಿಕ್ಕಾಕೋತಾ ಇದ್ದಾನೆ. ಇವತ್ತು ನಡೆದಿರೋದು ನೋಡಿದ್ಮೇಲೆ ಅವ್ರ ರೀ ಎಂಟ್ರಿ ತುಂಬಾ ಕಷ್ಟ ಬಿಡು. ಅವನಿ ಇವತ್ತು ಹೇಳಿರೋ ಸುಳ್ಳಿಂದ ಮುಂದೆ ಅವಳು 100 ನಿಜ ಹೇಳಿದ್ರು ಕೂಡ ಅಪ್ಪ ಅಮ್ಮ ನಂಬೋದೇ ಇಲ್ಲ. ಅದೇನೇ ಆದ್ರೂ ನಿಹಾರಿಕಾ ಅವರಿಬ್ಬರಿಗೆ ತುಂಬಾನೇ ಅವಮಾನ ಆಗ್ಬಿಡ್ತು. ನೀನೇನಂತೀಯ? ಅವನಿ ಹೇಳಿದ ವಿಷಯ ಯಾವುದು ಸುಳ್ಳಲ್ಲ, ನಿಜ. ಏನು? ನಿನ್ಗೆ ಹುಲಿ ಮೇಕೆ ಆಟ ಗೊತ್ತಾ? ಏನ್ ಗೊತ್ತಿರೋದು? ಬಸ್ತಿಯಲ್ಲಿದ್ದಾಗ ಡೈಲಿ ಅದನ್ನೇ ಆಡ್ತಾ ಇದ್ದೆ. ಅದೇ ಆಟನ ನಾನು ಇನ್ನೊಂಥರ ಹೇಳ್ತೀನಿ ಕೇಳು. ಇನ್ನೊಂಥರನಾ? ಹೇಗೆ? ಒಂದು ಕಾಡಲ್ಲಿ ಮೇಕೆ ಹುಲಿ ಇತ್ತಂತೆ. ಆ ಕಾಡಲ್ಲಿ ಒಂದು ಆಶ್ರಮ ಕೂಡ ಇತ್ತಂತೆ. ಒಂದಿನ ಆಶ್ರಮದೊಳಗೆ 2 ತೋಳುಗಳು ಹೋಗೋದನ್ನ ಮೇಕೆ ನೋಡಿ ಆಶ್ರಮದವ್ರಿಗೆ ಹೇಳ್ತಂತೆ. ಎಲ್ಲರೂ ತೋಳಕ್ಕೋಸ್ಕರ ಹುಡುಕ್ತಾ ಇದ್ರೆ ಹುಲಿ ಆ ತೋಳುಗಳನ್ನ ನೋಡಿ ಯಾರೂ ಗಮನಿಸದೇ ಇರೋ ಹಾಗೆ ಅದನ್ನ ಹೊರಗಡೆ ಕಳಿಸಿ ಎಲ್ಲರ ಮುಂದೆ ಬಂದು ಮೇಕೆ ಹೇಳಿದ್ದು ಸುಳ್ಳು ಅಂತ ನಿರೂಪಿಸ್ತಂತೆ. ಆವಾಗ ಮೇಕೆಗೆ ಅವಮಾನ, ಹುಲಿಗೆ ಸನ್ಮಾನ ನಡೀತಂತೆ. ಕಥೆ ಅರ್ಥ ಆಯ್ತಾ? ಅಂದ್ರೆ ಆ ಮೇಕೆ ಅವನಿ, ಆ ಹುಲಿ, ನಾನು. ಮತ್ತ ಆ ತೋಳಗಳು ನಮ್ಮ ಮನೆಗೆ ಬಂದಿದ್ದಂಥ ಆ 2 ಕಳ್ಳರು. ನಮ್ಮ ಮನೇಲಿರೋ ಅಮ್ಮನವ್ರ ವಿಗ್ರಹನ ಕಳ್ತನ ಮಾಡೋದಕ್ಕೆ ಕಳ್ಳರು ಬಂದಿದ್ರು ಅನ್ನೋದು ನಿಜ. ಅವನಿ ಶ್ರೀಕರ್ ಅವ್ರು ಹೇಳಿದ್ ಕೂಡ ನಿಜ. ನಾನು ಅವರನ್ನ ನೋಡಿದ್ದು ನಿಜ. ಅವರನ್ನ ನಾನೇ ಎಸ್ಕೇಪ್ ಮಾಡಿಸ್ದೆ ಅನ್ನೋದು ಕೂಡ ನಿಜ. ಮತ್ತ ಅವ್ರನ್ನ ಹಿಡಿದೇನೆ ಹಾಗೆ ಯಾಕೆ ಕಳಿಸ್ದೆ? ನಾನು ಅವ್ರನ್ನ ಹಿಡ್ತಿದ್ರೆ ಏನಾಗ್ತಿತ್ತು? ಅವನಿ ಹೇಳಿದ್ದು ಮನೆಯವ್ರು ಎಲ್ಲರ ಮುಂದೆ ನಿಜ ಆಗ್ತಿತ್ತು. ಮನೆನ ಕಾಪಾಡೋ ವಿಷಯದಲ್ಲಿ ಅವನಿ ನಂತರನೇ ಬೇರೆ ಎಲ್ಲರೂ ಅಂತ ಅತ್ತೆ ಅವನಿಗೆ ದೊಡ್ಡ ಕಿರೀಟ ಇಡ್ತಾ ಇದ್ರು. ಅವನಿ ಎಲ್ಲೇ ಇದ್ರು ನಮ್ಮನೆ ಬಗ್ಗೆನೇ, ನಮ್ಮ ಕುಟುಂಬ ಸದಸ್ಯರ ಬಗ್ಗೆನೇ ಯೋಚಿಸ್ತಿರ್ತಾಳೆ ಅಂತ ಮಾವ ಅವಳ ಮೇಲೆ ಹೊಗಳಿಕೆ ಮಳೆನೇ ಸುರಿಸ್ಬಿಡ್ತಾ ಇದ್ರು. ಅಲ್ಲಿಗೆ ನಿಲ್ಲಿಸ್ತಾ ಇದ್ರಾ? ಅವನಿಗೆ ರೆಡ್ ಕಾರ್ಪೆಟ್ ಹಾಕಿ ಒಳಗಡೆ ಆಹ್ವಾನಿಸ್ತಾರೆ. ಅದಕ್ಕೆ ಅವನಿಗೆ ಅಂತ ಅವಕಾಶ ಸಿಗಲೇಬಾರ್ದು ಅಂತ, ಅಷ್ಟು ಗೌರವ ಸಿಗಬಾರ್ದು ಅಂತ ಹಾಗೆ ಮಾಡಿದೆ. ಅವನಿ ಸಿಂಪತಿ ಗೇನ್ ಮಾಡಬೇಕಾಗಿದ್ದ ಜಾಗದಲ್ಲಿ ಆರೋಪನ ತಗೊಂಡು ಹೋಗೋ ಹಾಗೆ ಮಾಡಿದೆ. ಹೇಗಿದೆ ನನ್ನ ಯೋಚನೆ? ನಿಂದು ಮಾಸ್ಟರ್ ಮೈಂಡ್ ನಿಹಾರಿಕಾ. ಇದೇ ಬ್ರೈನನ್ನ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸಿದಿದ್ರೆ ನಮ್ಮ ಊರು, ನಮ್ಮ ಜಿಲ್ಲೆ, ನಮ್ಮ ರಾಷ್ಟ್ರ ಅಷ್ಟೇ ಯಾಕೆ ಯಾವ ದೇಶ ಕೂಡ ಉದ್ಧಾರ ಆಗ್ತಿತ್ತು. ಅಷ್ಟು ಶಾರ್ಪ್ ಬ್ರೈನ್ ನಿಂದು. ಥ್ಯಾಂಕ್ಸ್. ಬಂಗಾರ, ಅದು ಸರಿ, ಈ ಮನೆಯಲ್ಲಿ ದೊಡ್ಡ ಕಳ್ಳರು ನಾವಿರುವಾಗ ಹೊರಗಿಂದ ಬಂದಿರೋ ಕಳ್ಳರು ಯಾರಾಗಿರ್ಬೋದು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನಾನಂತೂ ಅವರು ವಿಗ್ರಹ ಕಳ್ತನ ಮಾಡೋದಕ್ಕೆ ಬಂದಿದ್ರು ಅಂತ ಅನ್ಕೊಳ್ತಾ ಇದ್ದೀನಿ. ಬಂಗಾರ, ದೇವರ ಮನೆಯಲ್ಲಿರೋ ಪ್ರತಿ ಪಂಚಲೋಹ ವಿಗ್ರಹಗಳಲ್ಲಿ ನಮಗೆ ಮಾತ್ರ ರೈಟ್ಸ್ ಇರೋದು. ಅದನ್ನ ನಾವೇ ಕಳ್ತನ ಮಾಡಬೇಕು, ನಾವೇ ಮಾರ್ಕೊಂಡು ತುಂಬಾ ಒಳ್ಳೆ ಕೋಟ್ಯಾಧೀಶ್ವರ ಆಗಬೇಕು. ಅಮ್ಮೋರ್ ವಿಗ್ರಹನ ಏನೋ ಮಾಡ್ಬೇಕು ಅಂತಾನೆ ಬಂದಿದ್ರಾ? ಒಳ್ಳೆ ಕೆಲಸ ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದು ಮನೆ ಒಳಗೆ ವಾಪಸ್ ಬರಬೇಕೇ ಹೊರತು ಹೀಗೆ ಮನೆ ಒಳಗಡೆ ಬರೋದಕ್ಕೆ ಇಲ್ಲ ಸಲದು ಸುಳ್ಳನ್ನ ಹೇಳಬಾರ್ದು. ಅವನಿ, ನೀನ್ ನಿಜವಾಗ್ಲೂ ಕಳ್ಳರನ್ನ ನೋಡೋದ್ಯಾ? ನೋಡ್ದೆ ಬಾವ. ಒಂದೊಂದ್ಸಲ ನಾವು ಯಾವುದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವೋ ಅದು ನಮ್ಮ ಕಣ್ಮುಂದೆ ನಡೆದಿರೋ ಹಾಗೆ ಭ್ರಮೆ ಆಗತ್ತೆ. ಅಂಥದ್ದೇನೋ ನಡೆದಿರ್ಬೋದಾ? ಎಲ್ರೂ ನನ್ನ ಬಗ್ಗೆ ಹಾಗೆ ಹೇಳಿದ್ದಕ್ಕೆ ನಿಂಗೂ ನನ್ನ ಮೇಲೆ ಅನುಮಾನ ಬರ್ತಿದ್ಯಾ ಬಾವ? ನಮ್ಮಲ್ಲಿ ನಾವು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ. ಕಳ್ಳರು ಹೋಗಿದ್ದನ್ನ ನನ್ನ ಕಣ್ಣಾರೆ ನೋಡಿದೆ. ಅವ್ರ ಮೇನ್ ಡೋರ್ ತೆಗಿಯೋದು,
ದೇವ್ರ ಮನೆ ಬಾಗ್ಲು ತೆಗಿಯೋದನ್ನ ನನ್ ಕಣ್ಣಾರೆ ನೋಡ್ತಾ ಇರ್ಬೋದು, ಆದ್ರೆ ಕಳ್ಳರು ಬಂದಿದ್ದು ನಿಜ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದಕ್ಕೂ ಮುಂಚೆ ತುಂಬ ವಿಷಯಗಳಲ್ಲಿ ನಮಗೆ ತುಂಬ ಮಾತು ಅಂದಿದ್ದಾರೆ. ಆ ಮಾತು ಬೇರೆ, ಇವತ್ತು ಅಮ್ಮನವ್ರ ವಿಷಯದಲ್ಲಿ ಹೇಳೋದು ಬೇರೆ. ತುಂಬ ತುಂಬ ಬೇಜಾರಾಗ್ತಿದೆ ನನಗೆ. ಅಮ್ಮನವ್ರನ್ನ ಕಾಪಾಡೋದಕ್ಕೆ ಅವತ್ತು ನೀನು ಪ್ರಾಣ ತ್ಯಾಗ ಮಾಡೋಕ್ಕೂ ಸಿದ್ಧವಾಗಿದ್ದೆ. ಅಕ್ಕ ಅವರು ಆ ತ್ಯಾಗದ ಬಗ್ಗೆ ಮರ್ತೋಗಿ ಅವಾಗ ನೀನು ಮೆಚ್ಚುಗೆಗೋಸ್ಕರ ಮಾಡಿದೆ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರೆ ನನಗೆ ತುಂಬ ನೋವಾಗ್ತಿತ್ತು ಅವನಿ. ಸಾಧಾರಣವಾಗಿ ಯಾರಿಗಾದ್ರೂ ಹೊರಗಡೆ ಶತ್ರುಗಳಿರ್ತಾರೆ, ಆದ್ರೆ ನಮಗ್ ಮಾತ್ರ ಮನೆಯವರೇ ಶತ್ರುಗಳಾಗಿದ್ದಾರೆ. ಯಾಕೆ ಹೀಗಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಪಾವ. ನಮ್ಮ ಮನೆಯವರೇ ನಮ್ಮನ್ನ ನಂಬದೇ ಇರೋದನ್ನ ನಮ್ ದುರಾದೃಷ್ಟ ಅನ್ಕೋಬೇಕು ಅಷ್ಟೇ. ಒಳಗಡೆ ಬಂದಿದ್ದ ಕಳ್ಳರು ಮನೇಲಿ ಯಾರಿಗೂ ಕಾಣಿಸ್ದ ಹಾಗೆ ಯಾವ ಕಡೆಯಿಂದ ಹೊರಗಡೆ ಹೋಗಿರ್ಬೋದು. ದುಡ್ಡಾಗ್ಲಿ ಬಂಗಾರ ಆಗ್ಲಿ ಕಳ್ತನ ಮಾಡ್ದೇನೆ ಏನ್ ಟಾರ್ಗೆಟ್ ಮಾಡಿ ಬಂದಿರ್ಬೋದು. ದೇವ್ರ ಕೋಣೆ ಹತ್ರ ಹೋಗಿದ್ದಾರೆ ಅಂದ್ರೆ ನನ್ನ ಅನುಮಾನ ಅಂತೂ ಕಳ್ತನ ಮಾಡೋದಿಕ್ಕೆ ಅಂತ. ಹಾಗಾದ್ರೆ ನಮ್ಮ ಮನೆಗೆ ಸಂಬಂಧಪಟ್ಟಿರೋ ಯಾವುದೋ ಒಂದು ದೊಡ್ಡ ವಿಷಯದಲ್ಲಿ ಏನೋ ನಡೀತಿದೆ ಅಂತ ಆಯ್ತು. ಬನ್ರಾ, ವೇರ್ ಇಸ್ ದ ಐಡಲ್? ಶೋ ಮೀ. Mr. Charan, what happened? Where is the idol? We are eagerly waiting for it. ವಿ ಆರ್ ವೆರಿ ಸಾರಿ ಸರ್, ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗಿಲ್ಲ. ವಾಟ್? ಸಾರಿ ಸರ್. ಅನ್ನಪೂರ್ಣ ದೇವಿ ವಿಗ್ರಹನ ಕಳ್ಳತನ ಮಾಡೋದಿಕ್ಕೆ ಆಗ್ಲಿಲ್ವಾ? ಹೌದು ಸರ್. ಈ ನ್ಯೂಸ್ ಕೇಳೋದಿಕ್ಕ ನಾನು ಇಷ್ಟೊತ್ತು ಕಾದಿದ್ದು? ನಿಮ್ಮೆಲ್ಲರನ್ನು ಶೂಟ್ ಮಾಡಿ ಬಿಸಾಕ್ತೀನಿ. ಕೂಲ್. ಅಷ್ಟಕ್ಕೂ ಅಲ್ಲಿ ಏನಾಯ್ತು? ನಾವೆಷ್ಟೋ ಕಳ್ತನನ ತುಂಬ ಈಸಿಯಾಗಿ ಮಾಡಿದ್ದೀವಿ ಸರ್, ಆದರೆ ಅಮ್ಮನವ್ರ ವಿಗ್ರಹನ ಮಾತ್ರ ಕದಿಯೋದಕ್ಕಾಗಲಿಲ್ಲ ಸರ್. ಅದೇ ಯಾಕೆ? ಏನಾಯ್ತು ಅಲ್ಲಿ? ಅಮ್ಮನವ್ರಿಗೆ ತುಂಬ ಶಕ್ತಿ ಇದೆ ಅನಿಸುತ್ತೆ. ಆ ಕೋಣೆ ಒಳಗಡೆ ಏನೋ ಮರ್ಮ ಇದೆ, ಒಳಗಡೆ ಹೋಗಕ್ಕಾಗ್ತಿಲ್ಲ ಸರ್. ದೇವ್ರ ಕೋಣೆವರೆಗೂ ಹೋದವರು ಒಳಗಡೆ ಯಾಕೆ ಹೋಗಕ್ಕಾಗ್ಲಿಲ್ಲ? ಶಾಕು ಸರ್. ವಾಟ್? ಆ ಹಾಸ್ಟೆಲ್ ಹತ್ರ ಕರೆಂಟ್ ಶಾಕ್ ಹೊಡಿತು ಸರ್. ಅದಕ್ಕೆ ನಮಗೆ ಒಳಗಡೆ ಹೋಗಕ್ಕಾಗ್ಲಿಲ್ಲ ಸರ್. ಇಲ್ಲಾಂದ್ರೆ ಆ ವಿಗ್ರಹನ ತಗೊಂಡು ಬರ್ತಿದ್ವಿ. ಆ ದೇವ್ರ ಮನೆಯೊಳಗೆ ಹೋಗೋದು, ಆ ವಿಗ್ರಹನ ಕದಿಯೋದು ಅಷ್ಟು ಈಸಿ ಅಲ್ಲ ಸರ್. ಅಂತ ಪವರ್ ಇರೋದನ್ನ ನಾವು ಸ್ವಂತ ಮಾಡ್ಕೊಂಡ್ರೆ ಅಲ್ವಾ ನಾವು ಇನ್ನೂ ಹೆಚ್ಚು ದುಡ್ಡು ಸಂಪಾದನೆ ಮಾಡೋಕ್ಕಾಗೋದು. ಆ ವಿಗ್ರಹನ ನಾವು ಹೇಗಾದರೂ ಮಾಡಿ ಕಳ್ಳತನ ಮಾಡಬೇಕು. ಏನು ಮಾಡ್ತೀರೋ ಅದು ನಿಮ್ಮಿಷ್ಟ, ಅದು ನನಗೆ ಬೇಕು. ನಾವು ಬೇರೆ ಏನಾದರೂ ಪ್ಲಾನ್ ಮಾಡಬಹುದಾ? ಏನು ಮಾಡಬೇಕಂತ ಅರ್ಥ ಆಗ್ತಾ ಇಲ್ಲ ಸರ್. ಆ ಮನೆಯವರು ಯಾರಾದರೂ ನಮಗೆ ಉಪಯೋಗ ಆಗ್ತಾರಾ? ಆ ಮನೆ ಚಿಕ್ಕ ಸೊಸೆ ಅವನಿಂದ ನಾವು ಸಿಕ್ಕಾಕೊಂತ ಇದ್ವಿ, ಆದರೆ ಆ ಮನೆ ಎರಡನೇ ಸೊಸೆ ನಿಹಾರಿಕಾ ಮಾತ್ರ ನಮ್ಮನ್ನು ಕಾಪಾಡಿ ಯಾರಿಗೂ ಹೇಳದೆ ಆಚೆ ಕಳಿಸ್ಬಿಟ್ಲು. ಈ ಕಡೆಯಿಂದ ಇಳಿದು ಹೊರಟು ಹೋಗಿ. ಇನ್ನೊಂದ್ಸಲ ಇಂಥ ಕೆಲಸಗಳನ್ನ ಮಾಡಬೇಡಿ. ನಿಹಾರಿಕಾ ಅಂದರೆ? ಅದೇ ಸರ್, ವೇದವತಿಯವ್ರ ಥರ ಇರೋ ಜಾತಕ ಸೊಸೆ ಇದ್ದಾಳೆ ಅನ್ನಲ್ಲ, ಅವಳೇ ಈ ನಿಹಾರಿಕಾ. ಒಬ್ಬ ಕಳ್ಳನಿಗೆ ಇನ್ನೊಬ್ಬ ಕಳ್ಳನೇ ಹೆಲ್ಪ್ ಮಾಡ್ತಾನೆ. ಅವಳು ನಿಮಗೆ ಹೆಲ್ಪ್ ಮಾಡಿದ್ದಾಳೆ ಅಂದರೆ ಅವಳು ನಮಗೆ ಉಪಯೋಗ ಆಗ್ತಾಳೆ ಅಂತ ಅನ್ನಿಸ್ತಾ ಇದೆ. ನಾಳೆ ನೀವು ಏನು ಮಾಡಬೇಕೋ ಹೇಳ್ತೀನಿ, ಕೇಳಿ. Do you understand? Yes, sir. ಆ ವಿಗ್ರಹ
ನನಗೆ ಮಾತ್ರನೇ ದಕ್ಕಬೇಕು.